ಇವತ್ತಿನ ತರಗತಿಯಲ್ಲಿ ನಾಮಪದ ನಾಮಪದ ಅಂದ್ರೆ ಏನು? ನಾಮಪದ ಅಂತ ಹೇಳಿದ್ರೆ ವ್ಯಕ್ತಿಗಳ ಹೆಸರು, ಪ್ರಾಣಿಗಳ ಹೆಸರು, ಹಾಗೇನೆ ಗುಂಪಿನ ಹೆಸರನ್ನು ಸೂಚಿಸುವಂತ ಒಂದು ಪದವನ್ನು ನಾವು ನಾಮಪದ ಅಂತ ಹೇಳಿ ಕರಿತೀವಿ. ಈ ಒಂದು ನಾಮಪದಗಳಲ್ಲಿ ವಸ್ತುವಾಚಕ ನಾಮಪದಗಳಲ್ಲಿ ನಾವು 3 ರೀತಿಯ ವಿಧಗಳನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಇದರ ಒಂದು ಅರ್ಥ ವಿವರಣೆಯನ್ನು ವಿದ್ಯಾರ್ಥಿಗಳು ನೀಡುತ್ತಾರೆ. ವಸ್ತುವಾಚಕ ನಾಮಪದಗಳಲ್ಲಿ ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ. ಉದಾಹರಣೆ ಹೆಂಗಸು, ಗಂಡಸು, ಜನರು, ಮಕ್ಕಳು, ಬೆಟ್ಟ, ಗುಡ್ಡ ಇತ್ಯಾದಿ. ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಿರುವ ಹೆಸರುಗಳೆಲ್ಲ ಅಂಕಿತನಾಮ. ಉದಾಹರಣೆಗೆ ರಮೇಶ, ಅರ್ಜುನ, ಮೇರಿ, ಬ್ರಹ್ಮಪುತ್ರ, ಗಂಗಾ, ಭಾರತ ಇತ್ಯಾದಿ. ಅನ್ವರ್ಥನಾಮ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಅಕ್ಷರಕ್ಕೆ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಉದಾಹರಣೆ ವ್ಯಾಪಾರಿ, ಶಿಕ್ಷಕ, ಅಜ್ಜ, ಯೋಗಿ ಇತ್ಯಾದಿ.